ಒಬ್ರು ಯಾರೋ ಒಂದು ಏನಂದರೆ ನಿಜವಾಗಿ ನಡೆದಿರೋದೆ, ಲಿಂಗಾನಂದ ಅಪ್ಪಾಜಿಯವ್ರ ಕತೆ ಹೇಳ್ತಿರೋದು. ಅವ್ರು ಯಾರೋ ಒಂದು ಪುಸ್ತಕ ಬರೆದಿರು ಮಾತಾಜಿ, ಯಾವುದದು ಅಕ್ಕಮಹಾದೇವ್ರ ಬಗ್ಗೆ, ತರಂಗಿಣಿ. ಆ ಪುಸ್ತಕಕ್ಕೆ 15,000 ರೂಪಾಯಿ ಡೊನೇಷನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು 8 ತಿಂಗಳು 1 ವರ್ಷ ಕಾಯಿಸಿದ್ನಂತೆ, ಕೊಡಲಿಲ್ಲಂತೆ ಪುಣ್ಯಾತ್ಮ, ದೊಡ್ಡ ಶ್ರೀಮಂತವ. ಆಮೇಲೆ ಏನೋ ಬಿಸ್ನೆಸ್ಸಲ್ಲಿ ಲಾಸ್ ಆಗಿ 5 ಕೋಟಿ ರೂಪಾಯಿ ಕಳ್ಕೊಂಡಿದ್ದಂತೆ. ಅಂದರೆ ಸತ್ಕಾರ್ಯಕ್ಕೆ ಸಲ್ಲಿಲ್ಲ ಅಂದರೆ ಅದು ಪ್ರಾಯಶ್ಚಿತ್ತಕ್ಕೆ ಸಲ್ಲೋದು. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲದಯ್ಯ. ಅದಕ್ಕಾಗಿ ನಿಮ್ಮ ಹಣ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉಪಯೋಗ ಆಗಬೇಕಂದ್ರೆ ಬಸವ ಟಿ ವಿಯನ್ನು ಬೆಳೆಸ್ಬೇಕು ನೀವು. ಬಸವ ಟಿ ವಿ ಕಮರ್ಷಿಯಲ್ ಇಲ್ಲ. ಕೃಷ್ಣಪ್ಪನವ್ರಿಗೆ ಎಷ್ಟೋ ಜನ ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ಬಂದರೆ ತೊಗೊಂಡಿಲ್ಲ ಅವರು. ಅವ್ರಾಗೇನಾದರೂ ಮಾಡಿದರೆ ಇವತ್ತು ದೊಡ್ಡ ಸಂಪಾದನೆ ಮಾಡ್ಬೋದಾಗಿತ್ತು. 30 ಕೋಟಿ 40 ಕೋಟಿ ಕಳ್ಕೊಂಡು ಯಾಕೆ ಈ ರೀತಿ ಕುತ್ಕೋಬೇಕಾಗಿತ್ತು. ಅದಕ್ಕೆ ಸತ್ಯಕ್ಕೆ ಸತ್ವ ಪರೀಕ್ಷೆಗಳಿರ್ತವೆ, ಕೊನೆಗೆ ಗೆಲ್ಲುವುದು ಸತ್ಯವೇ, ಬಸವ ಟಿ ವಿನೇ ಗೆಲ್ಲೋದು. ಅದಕ್ಕೆ ತಾವೆಲ್ಲರೂ ನಾಳೆಯಿಂದ ಅಲ್ಲಿ ಹೊರಗಡೆ ಟೇಬಲ್ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ, ಬೇಕಾದ್ರೆ ನಮ್ಮ ಹುಡುಗರೇ ಕೂತ್ಕೊಂಡಿರ್ತಾರೆ, ಬಸವ ಟಿ ವಿದೊಂದು ಬೋರ್ಡ್ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ. ನೀವೆಲ್ಲ ಫಾರ್ಮ್ ತೊಗೊಂಡೋಗಿ ಅದನ್ನು ಮಡಚಬೇಡಿ, ಅದ್ರ ಮೇಲೆ ಓವರ್ ರೈಟಿಂಗ್ ಮಾಡಬಾರ್ದು, ಸೈನ್ ಕರೆಕ್ಟಾಗಿ ಮಾಡಬೇಕು. ಒಂದು 100 ರೂಪಾಯಿ ಏನು ದೊಡ್ಡದ ನಿಮಗೆ? ಬೇಕಾದ್ರೆ ಯಾರಿಗೆ ಕೊರತೆ ಇದೆ ಹೇಳಿ, ಬೇಕಾದ್ರೆ ನಿಮ್ಮ ಜೀವಮಾನ ಪೂರ್ತಿ ಕಟ್ಟಲಿಕ್ಕೆ ಎಷ್ಟು ಬೇಕಾಗುತ್ತೆ ನಾನೇ ಪೇ ಮಾಡಿಬಿಡ್ತೇನೆ ನಿಮಗೆ. ಅದನ್ನು ದೊಡ್ಡ ಸ್ಥಿತಿಯಿಂದ ಹೇಳ್ಕೊಳ್ತಾ ಇಲ್ಲ, ನಿಮ್ಮ ಮನಸ್ಸು ಪರಿವರ್ತನೆ ಆಗಲಿ ಅಂತ ಹೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಏನು ಮಾಡ್ತೇನೆ ಅಂದರೆ, ಒಂದು ಜನಕ್ಕೆ 100 ರೂಪಾಯಿ ಅಂದರೆ ಒಂದು 100 ಜನರಿಗೆ ಎಷ್ಟಾಗುತ್ತೆ? 10,000 ರೂಪಾಯಿ ಆಗುತ್ತೆ ಅಲ್ವಾ? ಆ 10,000 ರೂಪಾಯಿ ಮೆಂಬರ್ಶಿಪ್ಪನ್ನು ನಾನು ಮಾಡ್ತಾಯಿದ್ದೀನಿ. 10,000 ರೂಪಾಯಿ ಮೆಂಬರ್ಶಿಪ್ ನಾನು ಮಾಡ್ತಾಯಿದ್ದೀನಿ ಇವತ್ತಿಂದ. ಬಸವ ಟಿ ವಿಗೆ ಒಂದು 100 ಜನರು ಪ್ರತಿ ತಿಂಗಳು 10,000 ರೂಪಾಯಿ ಮೆಂಬರ್ಶಿಪ್ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಟ್ಲೀಸ್ಟ್ 100 ರೂಪಾಯಿನಾದರೂ ನೀವು ಮಾಡಿದ್ರೆ ಒಂದು ಒಳ್ಳೆಯ ಸತ್ಕಾರ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ಎಲ್ಲರೂ ನೇರವಾಗಿ ಕುತ್ಕೋಬೇಕು. ತಲೆ ಕುತ್ತಿಗೆ ಬೆನ್ನೂರಿ ನೇರ ಇರಬೇಕು. ಟೇಬಲ್ ಹಾಕಿರ್ತಾರೆ ನೋಡಿ, ಎಷ್ಟು ಜನ ತೊಗೊಂಡು ಹೋಗ್ತೀರ ನೋಡ್ತೇನೆ ನಾನು. ರಿಲ್ಯಾಕ್ಸ್. ಈಗ ಮುಕ್ತಾಯ ಮಾಡೋಣ. ಸಹಜ ಶಿವಯೋಗ ಇರ್ತದೆ, ನೇರವಾಗಿ ಕುತ್ಕೊಳ್ಳಿ. ನಮಸ್ಕಾರ ಮುದ್ರೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ, ಶರಣಸತಿ ಲಿಂಗಪತಿ, ಹರ ಹರ ಮಹಾದೇವ. ಎಲ್ಲ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಮತ್ತೊಮ್ಮೆ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎರಡೂ ಕೈಗಳನ್ನು ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬಂದು
ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಶರಣಾಗಿ ನಿಮ್ಮ ಕೈಗಳನ್ನು ಭಕ್ತಿಪೂರ್ವಕವಾಗಿ ಸಂಪೂರ್ಣವಾದ ಭಾವಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಸಲ್ಲಿಸ್ತಾ ಕೈಗಳನ್ನು ಜೋರಾಗಿ ಉಜ್ಜಿ ಹಸ್ತಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿ ನಿಧಾನವಾಗಿ ಕೈಗಳನ್ನು ನೋಡ್ತಾ ಕಣ್ಣುಗಳನ್ನು ತೆರೆಯಿರಿ. ವೇದಿಕೆಯ ಮೇಲಿರುವ ಎಲ್ಲ ಯೋಗ ಗುರುಗಳಲ್ಲಿ, ಸಂಗೀತ ಬಳಗದವರಲ್ಲಿ, ತಾಂತ್ರಿಕ ವರ್ಗದವರಲ್ಲಿ, ಪತ್ರಿಕಾ ಮಿತ್ರರಲ್ಲಿ, ಎಲ್ಲ ಯೋಗ ಸಾಧಕರಲ್ಲಿ, ಶರಣ ಬಂಧುಗಳಲ್ಲಿ ಮುಗಿದ ಕೈ ಮತ್ತು ಬಾಗಿದ ತಲೆಯಿಂದ ಭಕ್ತಿಯ ಶರಣು ಶರಣಾರ್ಥಿಗಳು. ಜೋರಾಗಿ ಹೇಳೋದಿಲ್ಲ ನೀವು, ಈಗ ಇನ್ನೊಂದು 2 ದಿವಸ ಕಾರ್ಯಕ್ರಮನೇ ಮುಗೀತು. ಶರಣು ಶರಣಾರ್ಥಿಗಳು. ನೋಡ್ರಿ, ಇಷ್ಟು ಚಂದ ಹೇಳಬೇಕು, ಮರೆತು ಬಿಡ್ತೀರಲ್ಲ. ಒಳ್ಳೆಯದನ್ನು ಬೇಗ ಮರೆಯೋ ರೂಢಿ ನಮಗೆ, ಕೆಟ್ಟದ್ದಾದರೆ ಮರೆಯೋದಿಲ್ಲ. ಅದಕ್ಕೆ ಮನುಷ್ಯನ ಮೆದುಳು ಯಾವತ್ತು ನೆಗೆಟಿವ್ ಕಡೆಗೆ ಜಾಸ್ತಿ ಅಟ್ರ್ಯಾಕ್ಟ್ ಆಗ್ತಾ ಇರ್ತದೆ. ಅದಕ್ಕೆ ಪಾಸಿಟಿವ್ ಇರೋದನ್ನು ಯಾವತ್ತು ಬಿಡಬಾರ್ದು. ನಾವು 1 ದಿವಸ ಯೋಗ ತಪ್ಪಿಸಿದರೆ ಅದು 50 ದಿವಸ ಯೋಗ ತಪ್ಪಿಸ್ತದೆ. ಒಳ್ಳೆಯದು. ಒಂದು ಸರಿ ದಾರಿ ತಪ್ಪಂದರೆ 1 ಹೆಜ್ಜೆ ತಪ್ಪಿದರೆ 1000 ಹೆಜ್ಜೆ ತಪ್ತದೆ. ಅದಕ್ಕೆ ಯಾವತ್ತು ಒಂದಿನೂ ತಪ್ಪಿಸ್ದೇ ಪ್ರಾಮಾಣಿಕವಾಗಿ ಯೋಗಾಭ್ಯಾಸ ಮಾಡಬೇಕು. ನೀವು 1 ದಿವಸ ಬಿಟ್ಟು ನೋಡಿರ್ಬೇಕಾರೆ ನೀವು 8 ದಿವಸ ಬರಲಿಕ್ಕೆ ಆಗಲ್ಲ. ಇಲ್ಲಿ ಆ ಥರ ಎಳ್ಕೊಂಡು ಹೋಗ್ಬಿಡ್ತದೆ ಆ ಕಡೆ ಮಾಯೆ. ಸಂತೋಷದಿಂದ ನಿಧಾನವಾಗಿ ಮೇಲೆ ಹೇಳಿ. ವೆರಿ ಗುಡ್. ಈಗ ನಿಮ್ಮ ಕಾಲುಗಳನ್ನ ಸ್ವಲ್ಪ ಈ ರೀತಿ ಸಡ್ಲ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಕಾಲನ್ನು ಜಾಡಿಸಿ ಜೋರಾಗಿ. ಈ ಗಾಡಿ ಕಿಕ್ ಹೊಡೆದಿರಲಿ ನೀವೆಲ್ಲ, ಜೋರಾಗಿ ಹೊಡಿಬೇಕು. ಜೋರಾಗಿ, ಇನ್ನೂ ಜೋರಾಗಿ. ಯಾರೋ ಒಬ್ಬ ಹೆಣ್ಮಗಳು ಮನೆಯಲ್ಲಿ ಗಂಡನ ಜೊತೆ ಜಗಳಾಡಿ ಮನೆ ಬಿಟ್ಟು ಹೋಗಿದ್ಲಂತೆ. ಆವಾಗ ಯಾರ್ದೋ ಪೊಲೀಸ್ ಹತ್ರ ಹೋದ್ನಂತೆ. ಎಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ. ಏನು ಸಮಸ್ಯೆ ಆಯ್ತು ಅಂತ ಕೇಳಿದ್ರೆ, ಏನಿಲ್ಲ, ನಾನು ಬೈದೆ, ಅದಕ್ಕೆ 1-2 ಲೀಟ್ರ್ ಪೆಟ್ರೋಲ್ ಕುಡಿದು ಮನೆ ಬಿಟ್ಟು ಹೋಗಿಬಿಟ್ಟಿದ್ದಾಳೆ ಅನ್ನಂತ. ಆವಾಗ ಪೊಲೀಸ್ ಅಂದಂತೆ, ಪೆಟ್ರೋಲ್ ಖಾಲಿ ಆದಮೇಲೆ ತಾನೇ ಬರ್ತಾ ಸುಮ್ಮನಿರು ಅಂತ ಹೇಳಿದ್ನು. ಹಾಗೆ ಜೋರಾಗಿ ಮಾಡಿ, ಚೆನ್ನಾಗಿ ನಗ್ತಾ ನಗ್ತಾ ಇರ್ಬೇಕು ನೀವು. ನಗಕ್ಕೂ ಭಾಳ ಕಂಜೂಸ್ತನ ಮಾಡಬಾರ್ದು. ಹಂಗೆ ನಗಬಾರ್ದು, ಮತ್ತೆ ಒಳಗಿಂದ ನಗಬೇಕು. ರಿಲ್ಯಾಕ್ಸ್. ಯಾವುದು ಯಾಂತ್ರಿಕ ಆಗಬಾರ್ದು, ಕೃತಕ ಆಗಬಾರ್ದು. ಮಾಡಿ ಚೆನ್ನಾಗಿ. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಸ್ಮೈಲ್. ಚೆನ್ನಾಗಿ, ಇನ್ನೂ ಚೆನ್ನಾಗಿ. ಲೂಸ್ ಬಿಡ್ಬೇಕು ಬಾಡಿನ. ಸೂಕ್ಷ್ಮ ಯೋಗಾಸನಗಳಿಗೆಲ್ಲ ಇದೆಲ್ಲ ಈ ಭಾಗದಲ್ಲಿರೋದೆಲ್ಲ ಫ್ಯಾಟ್ ಎಲ್ಲ ಕರಗಿಬಿಡ್ತದೆ. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಮೇಲೆ ಕೆಳಗೆ, ಮೇಲೆ ಕೆಳಗೆ. ರಿಲ್ಯಾಕ್ಸ್. ಈ ಭಾಗದಲ್ಲಿ ನೆಫ್ರಾನ್ಸ್ಗಳಿರ್ತವೆ, ಆ ಕಿಡ್ನಿ ಜೀವಕೋಶಗಳು, ಅವೆಲ್ಲ ಕ್ರಿಯಾಶೀಲ ಆಗ್ತವೆ. ಮಾಡಿ. ಕಟಿಚಕ್ರಾಸನ. ಉಸಿರು ಜೋರಾಗಿರ್ಬೇಕು, ತುಂಬ ಜೋರಾಗಿ ಉಸಿರಾಡಬೇಕು. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ತಿರುಗೋದು. ಉಸಿರು ತೆಗೆದುಕೊಳ್ತಾ ಮುಂದೆ, ಉಸಿರು ಬಿಡ್ತಾ ತಿರುಗೋದು. ಚೆನ್ನಾಗಿ ಮಾಡಬೇಕು. ಇನ್ನೂ ಚೆನ್ನಾಗಿ. ಕಮಾನ್.
ರಿಲ್ಯಾಕ್ಸ್. ಇಲ್ಲಿ ನೋಡಿ, ನಾವು ಬೇಸರದಿಂದ ಮಾಡಿದರೆ ಅದು ಯಾವುದೂ ಉಪಯೋಗ ಆಗೋದಿಲ್ಲ. ಬೇಕಾಬಿಟ್ಟಿ ಮಾಡಿದ್ರೆ ಏನಾಗಬೇಕು, ಭಾಳ ಎನರ್ಜೆಟಿಕ್ ಆಗಿ ಮಾಡಬೇಕು ನೋಡಿ. ಹಾಂ, ಒಂದು ಬ್ಯಾಲೆನ್ಸ್ ಇರಬೇಕು. ಮತ್ತು ಅತಿ ಜೋರಾಗಿ ಮಾಡೋಕ್ಕೆ ಹೋಗಿ ತಲೆ ತಿರುಗಿ ಬಿದ್ದಿಗಿದ್ದೀರ ಮೇಲೆ ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಬೇಕು. ಮಾಡಿ, ಜೋರಾಗಿ ಮಾಡಿ. ರಿಲ್ಯಾಕ್ಸ್. ಆಯಿತಾ? ಈಗ ನೇರವಾಗಿ ನಿಂತ್ಕೊಳ್ಳಿ. 1 2 3 ಮಾಡಿ ಜೋರಾಗಿ. 4 5. ಇವೆಲ್ಲ ಸೂಕ್ಷ್ಮ ಯೋಗಾಸನಗಳನ್ನ ಮಾಡೋದ್ರಿಂದ ನಮ್ಮ ಶರೀರದ ಕೀಲುಗಳಲ್ಲಿ ಫ್ಲೆಕ್ಸಿಬಿಲಿಟಿ ಬರ್ತದೆ. ಮಾಡಿ, ಜೋರಾಗಿ ಮಾಡಿ. ಅದರಿಂದ ಸಂಪೂರ್ಣವಾಗಿ ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ರಕ್ತ ಸಂಚಾರ ಜೋರಾಗಿ ಮಾಡಬೇಕು. ಬೆನ್ನನ್ನು ಬಾಗಿಸ್ಬೇಕು, ಹೀಗೆ ಹೀಗೆ. ರಿಲ್ಯಾಕ್ಸ್. ಮುಂದೆ ಬಾಗಿ, ಕೈಗಳು ಹೀಗೆ ಸೊಂಟದ ಮೇಲೆ ಇರಲಿ. ಮುಂದೆ ಬಾಗಿ, ನಿಧಾನ ಎಡಗಡೆ ತಿರುಗಿ, ನಿಧಾನ ಬಲಗಡೆ ತಿರುಗಿ. ಸ್ವಲ್ಪ ಕಾಲನೊಂದು 1 ಅಡಿ ಅಗಲ ಮಾಡಬೇಕು. ಸಮಕೋನಾಸನ. ಹೀಗೆ ತಿರುಗಿದರೆ ಪಾರ್ಶ್ವ ಸಮಕೋನಾಸನ. ಎಡಕ್ಕೆ ಬಲಕ್ಕೆ ತಿರುಗಿ. ಕಾಲನ್ನು ತಿರುಗಿಸಬಾರ್ದು, ಬರೀ ಸೊಂಟದ ಭಾಗವನ್ನು ಮಾತ್ರ ತಿರುಗಿಸ್ಬೇಕು. ತಿರುಗಿಸಿ, ಚೆನ್ನಾಗಿ ತಿರುಗಿಸಿ. ರಿಲ್ಯಾಕ್ಸ್. ಮೇಲ್ ಬನ್ನಿ. ವೆರಿ ಗುಡ್. ಕೈಗಳನ್ನು ಲಾಕ್ ಮಾಡ್ಕೊಳ್ಳಿ. ನಿಧಾನವಾಗಿ ಮೇಲೆ ಸ್ಟ್ರೆಚ್ ಮಾಡಿ. ಸ್ಟ್ರೆಚ್ ಮಾಡಬೇಕು ಪೂರ್ತಿ. ಈ ಪಾದವನ್ನು ಕಂಪ್ಲೀಟಾಗಿ, ಹಿಂಬಡಿಯನ್ನು ಮೇಲೆತ್ತ ಪ್ರಯತ್ನ ಮಾಡಿ. ಸಂಪೂರ್ಣವಾಗಿ ತೋಳುಗಳು ಕಿವಿಗೆ ಸ್ಪರ್ಶ ಆಗಿರಲಿ. ಚೆನ್ನಾಗಿ ಎಳಿರಿ. ಸ್ಟ್ರೆಚ್ ಮಾಡಿ ಚೆನ್ನಾಗಿ. ವಾಪಸ್. ಮತ್ತೊಮ್ಮೆ ಈ ರೀತಿ ಸ್ಟ್ರೆಚ್ ಮಾಡಬೇಕು ಪೂರ್ತಿ. ಎಳಿರಿ ಜೋರಾಗಿ ಮೇಲೆ ಎಳಿರಿನ. ಈ ಪಾದದಿಂದ ಹಿಡಿದು ಕೈ ತುದಿವರೆಗೂ ಸ್ಟ್ರೆಚ್ ಆಗಬೇಕು ಬಾಡಿ. ಸ್ಟ್ರೆಚ್. ಎಳಿರಿ ಜೋರಾಗಿ. ಇನ್ನು ಜೋರಾಗಿ ಎಳಿಬೇಕು. ಇನ್ನು ಎಳಿರಿ. ರಿಲ್ಯಾಕ್ಸ್. ಮತ್ತೊಮ್ಮೆ. ಇನ್ನೊಮ್ಮೆ. ತಾಡಾಸನ ಅಂತ ಕರೀತಾರೆ. ಇದರಿಂದ ಪೂರ್ತಿ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ. ಜೋರಾಗಿ ಮಾಡಿ. ಸ್ಟ್ರೆಚ್. ರಿಲ್ಯಾಕ್ಸ್. ಕಣ್ಣು ಮುಚ್ಚಿ ನೇರವಾಗಿ ನಿಂತ್ಕೊಳ್ಳಿ. ದೇಹವನ್ನು ಸಡಿಲ ಬಿಡಿ. ತಲೆಯಿಂದ ಪಾದದವರೆಗೂ ಇಡೀ ದೇಹವನ್ನು ಸಡಿಲಿಸಿ. ರಿಲ್ಯಾಕ್ಸ್. ಯೋಗದಲ್ಲಿ 3 ಪ್ರಕಾರದ ವ್ಯವಸ್ಥೆಗಳು ಬರ್ತವೆ. ಹೌ ಟು ಸಿಟ್, ಹೌ ಟು ಬ್ರೆತ್ ಮತ್ತು ಹೌ ಟು ರಿಲ್ಯಾಕ್ಸ್. ಈ 3 ತಿಳಿದೆ ಯೋಗಾಭ್ಯಾಸ ಮಾಡಿದ್ರೆ ಸುಸ್ತಾಗುತ್ತೆ ಮತ್ತು ಅಭ್ಯಾಸದಿಂದ ಸಮಸ್ಯೆಗಳಾಗ್ತವೆ. ಅದಕ್ಕೆ ಹೌ ಟು ಸಿಟ್ ಅಂದರೆ ಪ್ರತಿಯೊಂದು ಆಸನದಲ್ಲೂ ಹೇಗೆ ನಿಲ್ಲಬೇಕು, ಹೇಗೆ ನಿಲ್ಲಬೇಕು ಅಂದರೆ ಹೇಗೆ ನಿಲ್ಲೋದು, ಹೇಗೆ ಕೂರೋದು, ಇವೆಲ್ಲ ತಿಳ್ಕೊಬೇಕು. ಆಸನದಲ್ಲಿ ಹೇಗೆ ಸ್ಥಿರತೆಯನ್ನು ಕಾಪಾಡ್ಕೊಳ್ಬೇಕು. ಫಾರ್ವರ್ಡ್ ಬೆಂಡಿಂಗ್ ಮಾಡಿದ ಮೇಲೆ ಬ್ಯಾಕ್ವರ್ಡ್ ಬೆಂಡಿಂಗ್ ಮಾಡಬೇಕು. ಮುಂದೆ ಬಾಗಿದ ಮೇಲೆ ಹಿಂದೆ ಬಾಗಬೇಕು. ಹಿಂದೆ ಬಾಗಿದ ಮೇಲೆ ಸೈಡು ತಿರುಗಬೇಕು. ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಯೋಗಾಭ್ಯಾಸ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ, ಶರೀರದಲ್ಲಿ ಜಾಯಿಂಟ್ಸ್ಗಳಲ್ಲಿ ಮತ್ತು ಟಿಶ್ಯೂಗಳಲ್ಲಿ ತೊಂದರೆ ಉಂಟಾಗಿ ಮಸಲ್ ಸ್ಪ್ರೈನ್ ಆಗೋದು, ಬೇರೆ ಬೇರೆ ಸಮಸ್ಯೆಗಳು ಬರೋದು ಹೀಗಾಗ್ತವೆ. ಅದಕ್ಕೆ ಯೋಗದ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೋಬೇಕು. ಮತ್ತು ಹೌ ಟು ಸಿಟ್ ಅಂದರೆ ಆಸನದಲ್ಲಿ ಹೇಗೆ ಮೂಮೆಂಟ್ ಆಗೋದು, ಹೇಗೆ ಸ್ಟೇ ಆಗೋದು, ಹೇಗೆ ನಿಲ್ಲೋದು ಅಂತ. ಹೌ ಟು ಬ್ರೆತ್ ಅಂದರೆ ಉಸಿರು ನಿಧಾನವಾಗಿರಬೇಕು, ಆಳವಾಗಿರಬೇಕು, ಶಬ್ದರಹಿತವಾಗಿರಬೇಕು, ಲಯಬದ್ಧವಾಗಿರಬೇಕು. ಈ 4 ಕ್ವಾಲಿಟಿ ಉಸಿರಿನಲ್ಲಿರಬೇಕು. ಹೌ ಟು ರಿಲ್ಯಾಕ್ಸ್ ಅಂತ ಹೇಳಿದ್ರೆ ಎಲ್ಲ ಆಸನಗಳನ್ನು ಮಾಡಿದ ಮೇಲೆ ನಾವು ಕೊನೆಗೆ ಏನು ಮಾಡ್ತೇವೆ, ಮಕರಾಸನ ಮತ್ತು ಶಿವಾಸನ ಮಾಡ್ತೇವೆ. ಈ ಮಕರಾಸನ ಶಿವಾಸನ ಮಾಡದೆ ಪ್ರಾಣಾಯಾಮ ಮಾಡಿದ್ರೆ ಭಾಳ ದೊಡ್ಡ ಸಮಸ್ಯೆಗಳು. ಪ್ರಾಣಾಯಾಮಕ್ಕೆ
ಶರೀರ ಸರಿಯಾಗಿ ಸನ್ನದ್ಧವಾಗಿಲ್ಲದೆ ಇದ್ದರೆ ಪ್ರಾಣವಿಕಾರಗಳು ಬರ್ತವೆ. ಪ್ರಾಣವಿಕಾರದಿಂದ ನಮಗೆ ಏನಾಗುತ್ತದೆ? ಪ್ರಾಣಕ್ಕೆ ಅಪಾಯ ಆಗುತ್ತೆ, ಮಾನಸಿಕ ಸಮಸ್ಯೆಗಳು ಬರ್ತವೆ. ಪ್ರಾಣಾಯಾಮ ಸರಿಯಾಗಿ ಮಾಡಿದರೆ ಪ್ರಾಣಾಯಾಮ, ಸರಿ ತಪ್ಪಿದರೆ ಪ್ರಾಣಕ್ಕೆ ಯಮ. ಅದಕ್ಕೆ ಯೋಗಾಸನಗಳನ್ನು ಮಾಡಿ ಆದಮೇಲೆ ನಾವು ಮಕರಾಸನ ಮತ್ತು ಶಿವಾಸನ ಅಭ್ಯಾಸ ಮಾಡಿನೇ ಪ್ರಾಣಾಯಾಮ ಮಾಡಬೇಕು. ನಾವು ಪ್ರತಿನಿತ್ಯ ಹಾಗೆ ಮಾಡ್ತೇವಲ್ಲ, ಅದಕ್ಕೆ ನಿಮಗೆ ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ. ಈಗ ನಾವೇನು ಮಾಡೋಣ? ಯೋಗ ಜಾಗಿಂಗ್ ಚೆನ್ನಾಗಿ ಮಾಡಬೇಕು, ಎನರ್ಜೆಟಿಕ್ ಆಗಿ. ಒಂದು ಸುಂದರವಾದ ವಚನ ಭಜನೆಯೊಂದಿಗೆ ನಾವೆಲ್ಲರೂ ಜಾಗಿಂಗ್ ಮಾಡೋಣ. ರೆಡಿ? ಮೈಯಿದ್ದಾಗ ಮುಳ್ಯಾಗಿ ನುಡಿಯುತ್ತೆ, ಕಲ್ಯಾಣದಲ್ಲಿ ಬಸವಯ್ಯ, ಕಲ್ಯಾಣದಲ್ಲಿ ಬಸವಯ್ಯ ಇರುವಾಗ ಕೈಗೆ ನೀ ಕೈಯ ಮುಗಿತಿ. ಮೈಗೆ ಇದ್ದಾಗ ಮುಳ್ಯಾಗಿ ನುಡಿಯುತ್ತಿ, ಮೈಗೆ ಇದ್ದಾಗ ಮುಳ್ಯಾಗಿ ನುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಯ್ಯ, ಕಲ್ಯಾಣದಲ್ಲಿ ಬಸವಯ್ಯ ಇರುವಾಗ ಕಲ್ಲಿಗೆ ನೀ ಕೈಯ ಮುಗಿತಿ, ಕಲ್ಲಿಗೆ ನೀ ಕೈಯ ಮುಗಿತಿ. ಮೈಗೆ ಇದ್ದಾಗ ಮುಳ್ಯಾಗಿ ನುಡಿಯುತ್ತಿ, ಮೈಗೆ ಇದ್ದಾಗ ಮುಳ್ಯಾಗಿ ನುಡಿಯುತ್ತಿ, ಮುಳ್ಯಾಗಿ ನುಡಿಯುತ್ತಿ. ಹೌದು. Come on. ಶರಣರ ನೆನೆದರೆ ಸರಗಿಗೆ ಇಟ್ಟಂಗ ಅವಳ ಮಲ್ಲಿಗೆ ಮುಡಿದಂಗ, ಶರಣರ ನೆನೆದರೆ ಸರಗಿಗೆ ಇಟ್ಟಂಗ ಅವಳ ಮಲ್ಲಿಗೆ ಮುಡಿದಂಗ, ಅವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣದ, ಅವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣದ. ಶರಣರ ನೆನೆಯೋ ಎಲ್ಲಿ ಬಂದದೆ, ಶರಣರ ನೆನೆಯೋ ಎಲ್ಲಿ ಬಂದದೆ. ಮಲ್ಲಿಗೆ ಮಲ್ಲಿಗೆ ಇದ್ದಾಗ ಮುಳ್ಯಾಗಿ ನುಡಿಯುತ್ತಿ, ಮಲ್ಲಿಗೆ ಇದ್ದಾಗ ಮುಳ್ಯಾಗಿ ನುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಯ್ಯ, ಕಲ್ಯಾಣದಲ್ಲಿ ಬಸವಯ್ಯ ಇರುವಾಗ ಕಲ್ಲಿಗೆ ನೀ ಕೈಯ ಮುಗಿತಿ, ಕಲ್ಲಿಗೆ ನೀ ಕೈಯ ಮುಗಿತಿ. ಮಲ್ಲಿಗೆ ಇದ್ದಾಗ ಮುಳ್ಯಾಗಿ ನುಡಿಯುತ್ತಿ, ಮುಳ್ಯಾಗಿ ನುಡಿಯುತ್ತಿ.
ಜೋರಾಗಿ.
ಹೌದಾ? ಹೌದಾ ಹುಲಿಯ? ರಿಲ್ಯಾಕ್ಸ್. ಕಣ್ಮುಚ್ಚಿ. ರಿಲ್ಯಾಕ್ಸ್. 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 ಕಣ್ಮುಚ್ಚಬೇಕು. ಉಸಿರಾಟವನ್ನು ಗಮನಿಸಿ. ರಿಲ್ಯಾಕ್ಸ್. ದೇಹದ ಎಲ್ಲ ಅಂಗಾಂಗಗಳನ್ನು ಸಡಿಲಿಸಿ. ಉಸಿರಾಟದ ಕಡೆ ಗಮನ ಇರಲಿ. ಉಸಿರಾಟವನ್ನು ಗಮನಿಸಿ. ರಿಲ್ಯಾಕ್ಸ್. ಕಣ್ಮುಚ್ಚಿ. ಎರಡೂ ಕಾಲುಗಳ ಮೇಲೆ ಸಮಾನವಾಗಿ ಭಾರ ಹಾಕಿ. ಕಣ್ಮುಚ್ಚು ಅಂದರೆ ಮತ್ತೆ ಕಣ್ಣು ತೆಗಿಬಾರ್ದು. ಹೃದಯ ಬಡಿತವನ್ನು ಗಮನಿಸಿ. ಶರೀರ ಬಿಸಿಯಾಗಿರುವ ಅನುಭವವನ್ನು ಅನುಭವಿಸ್ಬೇಕು. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಕಾಯ ಬಯಲಾಗ್ತದೆ. ಕಾಯ ಬಯಲಾಗದಂದ್ರೇನು ಸಾಯದಂತ ಅರ್ಥ ಅಲ್ಲ. ಕಾಯದ ಅವಗುಣಗಳು ಕಾಯದಲ್ಲಿ ಇಲ್ಲದಿರುವುದೇ ಕಾಯ ಬಯಲಾಗುವುದು. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಬೆವರು ಎಷ್ಟು ದುರ್ಗಂಧ ಇರ್ತದೆ ನೋಡಿ ಬೆವರಲ್ಲಿ. ಆ ದುರ್ಗಂಧ ಶರೀರದ ಒಳಗಡೆ ಇದ್ದರೆ ನಮ್ಮ ಪರಿಸ್ಥಿತಿ ಏನಾಗಬಾರ್ದು. ಅದಕ್ಕೆ ಬೆಳಗ್ಗೆದ್ದು ಒಂದು ಸರಿ ಬೆವರಿನ ಸ್ನಾನ ಮಾಡಬೇಕು. ಬೆವರು ಬರಬೇಕು ಮೈಯಲ್ಲಿ. ಹಿಂದಿನ ಜನ ಏನು ಮಾಡ್ತಿದ್ರು? ತಿನ್ನೋ ಅನ್ನಕ್ಕೆ ಬೆವರು ಸುರಿಸ್ತಾ ಇದ್ರು. ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ? ತಿಂದಿರೋದನ್ನು ಕರಗ್ಸಕ್ಕೆ ಬೆವರು ಸುರಿಸಂಗಾಗಿದೆ. ಇದೇ ವ್ಯತ್ಯಾಸ. ರಿಲ್ಯಾಕ್ಸ್. ಭಾಳ ಸೂಕ್ಷ್ಮವಾಗಿ ಶರೀರವನ್ನು ಗಮನಿಸಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈ ಕಾಯ ಪ್ರಸಾದ ಕಾಯವಾಗಬೇಕು. ಅವಾಗೇನಾಗುತ್ತೆ? ಭಾವ ಬೆತ್ತಲಾಗುತ್ತೆ. ರಿಲ್ಯಾಕ್ಸ್.
ಶರಣರು ಕಾಯದ ಮೇಲೆ ಯಾವತ್ತೂ ಮೋಹ ಹೊಂದಿರಲಿಲ್ಲ, ಆದರೆ ಕಾಯವನ್ನು ಗೌರವಿಸ್ತಾ ಇದ್ರು. ರಿಲ್ಯಾಕ್ಸ್, ಕಣ್ಮುಚ್ಚಿ. ಕಾಯವನ್ನು ಗೌರವಿಸ್ಬೇಕು, ಧೈರ್ಯ ಬರ್ತದೆ. ಅಂದರೆ ಕಾಯವನ್ನು ಗೌರವಿಸಿದವ್ರಿಗೆ ಮಾತ್ರ ಧೈರ್ಯ ಬರಲಿಕ್ಕೆ ಸಾಧ್ಯ. ಕಾಯಕ್ಕೆ ಗೌರವ ಕೊಡಲಿಲ್ಲ ಅಂದರೆ ಧೈರ್ಯ ಬರೋದಿಲ್ಲ. ಅಕ್ಕ ಮಹಾದೇವಿ ತಾಯಿಯವರು ಇಡೀ ಜಗತ್ತಿನಲ್ಲಿ ಹೆಣ್ಣು ಬೆತ್ತಲೆ ಬಂದಿರುವ ಉದಾಹರಣೆಗಳು ಎಲ್ಲೂ ಸಿಗೋದಿಲ್ಲ ನಿಮಗೆ. ಆದರೆ ಸೀರೆ ಎಳೆದಾಗ, ಕೌಶಿಕ ಸೀರೆ ಎಳೆದಾಗ ಎಲ್ಲ ಬಟ್ಟೆ ಎಲ್ಲ ಕಿತ್ತು ತಗೋ ನೋಡ್ಕೋ, ಈ ಶರೀರದಲ್ಲಿ ಏನಿದೆ, ಮಾಂಸದ ಮಡಿಕೆ, ಎಲುಬಿನ ತಡಿಕೆ, ಮೂತ್ರದ ಕುಡಿಕೆ, ಸುಡಲೀ ದೇಹವನ್ನು. ಎಮ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ನನಗೆ ನನ್ನ ಚೆನ್ನ ಮಲ್ಲಿಕಾರ್ಜುನ ಒಲಿಯನೋ ಎನ್ನುವ ಚಿಂತೆ, ನಿನಗೆ ನಿನ್ನ ಕಾಮದ ಚಿಂತೆ, ಶರಗ ಬಿಡ ಮರುಳೆ ಅಂತ ಹೇಳ್ತಾಳೆ. ಅಕ್ಕ ಮಹಾದೇವಿ ತಾಯಿಯವರು ಬೆಳಗ್ಗೆದ್ದು ಅವ್ರ ಮುಖ ನೋಡಿದ್ರೆ ಧೈರ್ಯ ಬರ್ತದೆ ನಿಮಗೆ. ನೀವು ಯಾವುದ್ಯಾವುದೋ ಮುಖ ನೋಡ್ತೀರ, ನಾಲ್ಗೆ ಹಿಡ್ಕೊಂಡಿರೋದು, ಕೈಯಲ್ಲಿ ಕತ್ತಿ ಹಿಡ್ಕೊಂಡಿರೋದು, ಅದನ್ನು ನೋಡಿದ್ರೆ ಆ ಬುದ್ಧಿ ನಿಮಗೆ ಬರ್ತದೆ. ಅಕ್ಕ ಮಹಾದೇವಿ ಒಂದು ವಚನ ಸಾಕು ನಮಗೆ ಸಮಾಧಾನವಾಗಿರಲಿಕ್ಕೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ತಡದಲ್ಲೊಂದು ಮನೆಯ ಮಾಡಿ ತೊರೆಗಳಿಗೆ ಅಂಜಿದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ. ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳಿಗೆ ಎಡೆಗೊಡದೆ ಸಮಾಧಾನಿಯಾಗಿರಬೇಕು ಚೆನ್ನಮಲ್ಲಿಕಾರ್ಜುನ. ಏನು ಅವ್ರು ಹಂಗಂತಾರೆ, ಇವ್ರು ಹೆಂಗಂತಾರೆ, ಯಾರು ಹೆಂಗಂದ್ರು ನಾವು ಪರರ ಚಿಂತೆ ಯಮಗೆ ಕೈಯ, ಎನ್ನ ಚಿಂತೆ ಹಾಸಲುಂಟು ಹೊದೆಯಲುಂಟು. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ದೇಹದ ಎಲ್ಲ ಅಂಗಾಂಗಗಳನ್ನು ಸಡಿಲ ಮಾಡ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ಅಂದರೆ ನಮಗೆ ಸತ್ಯದ ಅರಿವಾಗುತ್ತೆ. ನಮ್ಮನ್ನು ನಾವು ಗಮನಿಸುವುದು ಸತ್ಯದ ಅರಿವಿನ ಸಾಕ್ಷಿಯಾಗಿ ಕೆಲಸ ಮಾಡ್ತಿದೆ, ಸತ್ಯದ ಅರಿವಿನ ಸಾಕ್ಷಿಯಾಗಿ. ರಿಲ್ಯಾಕ್ಸ್. ಈಗ ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳಿ, ನೇರ ನಿಂತ್ಕೊಳ್ಳಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಬಲಗಾಲನ್ನು ಹಿಂದೆ ತೆಗೆದುಕೊಂಡು ಹೋಗಿ. ರಿಲ್ಯಾಕ್ಸ್ ಮಾಡಿ. ಕೈಗಳನ್ನು ಹಿಂಗೆ ಅಗಲ ಮಾಡಿ. ಈಗ ಗತ್ಯಾತ್ಮಕ ತ್ರಿಕೋನಾಸನ. ನಿಧಾನವಾಗಿ ಕೆಳಗಡೆ ಬಾಗಿ ಉಸಿರು ಬಿಡ್ತಾ ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ. ಹೀಗೆ ಸರಿಯಾಗಿ ಗಮನಿಸಿ. ಮತ್ತೆ ಉಸಿರು ಬಿಡ್ತಾ ಕೆಳಗೆ. ಅಲ್ಲಿ ನೋಡಿ ಡಿಸ್ಪ್ಲೇದಲ್ಲಿ ಹೇಗೆ ಬರ್ತದೆ. ಉಸಿರು ತೆಗೆದುಕೊಳ್ತಾ ಮತ್ತೆ ಮೇಲೆ, ಮತ್ತೆ ಉಸಿರು ಬಿಡ್ತಾ ಕೆಳಗೆ. ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ, ಮತ್ತೆ ಉಸಿರು ಬಿಡ್ತಾ ಕೆಳಗೆ. ನೀವೇನು ಮಾಡ್ತೀರಿ ಅಂದರೆ ಹೀಗೆ ಮುಂದೆ ಬಾಗ್ತೀರಿ, ಹಾಗೆ ಮುಂದೆ ಬಾಗಬಾರ್ದು, ಸ್ಟ್ರೈಟಾಗಿ ಬಾಗಬೇಕು. ಮತ್ತೆ ಮೇಲ್ ಬನ್ನಿ, ಮತ್ತೆ ಕೆಳಗೆ. ಬೆನ್ನು ಭಾಳ ಬೇಗ ಹೋಗುತ್ತಿದ್ರಿಂದ ಮತ್ತೆ ಮೇಲ್ ಬನ್ನಿ. ರಿಲ್ಯಾಕ್ಸ್. ಈಗ ಎಡಗಾಲನ್ನ ಹಿಂಗೆ ಒಳಗೆ ತಗೊಳ್ಳಿ, ಬಲಗಾಲನ್ನ ಹೊರಗೆ ಚಾಚಿ. ಕೆಳಗಡೆ ಮತ್ತೆ ಮೇಲೆ. ನೋಡಿ ಕರೆಕ್ಟಾಗಿ ಮಾಡ್ಬೇಕು. ಹೀಗೆ ಇದಕ್ಕೆ ವೀರಾಸನ ಅಂತ ಕರೀತಾರೆ, ಇದಕ್ಕೆ ತ್ರಿಕೋನಾಸನ ಅಂತ ಕರೀತಾರೆ. ಎರಡೂ ಸೇರಿದರೆ ಗತ್ಯಾತ್ಮಕ ತ್ರಿಕೋನಾಸನದ ಚಲನೆ. ಬಾಗಿ ಕೆಳಗೆ. ಮೇಲೆ ಕೆಳಗೆ. ಉಸಿರು ಬಿಡಿ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ.
ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ. ರಿಲ್ಯಾಕ್ಸ್. ಈಗ ಗತ್ಯಾತ್ಮಕ ಪಾರ್ಶ್ವಕೋನಾಸನ. ಎಡಗಾಲು ಮಡಚಿ, ಹೀಗೆ ಮಡಚಿ. ರೆಡಿನಾ? ಹೀಗೆ ಎಡಗೈಯನ್ನು ಎಡ ತೊಡೆ ಮೇಲೆ ಇಟ್ಕೊಳ್ಳಿ. 1, ವಾಪಸ್ 2, ವಾಪಸ್ 3, ವಾಪಸ್. ಈಗ ಪೂರ್ತಿ ನೆಲಕ್ಕೆ. 4, ವಾಪಸ್ 5, ವಾಪಸ್ 6, ಅಲ್ಲೇ ಇರಿ, ವಾಪಸ್. ಎಡಗಾಲು ಒಳಗಡೆ ತಗೊಳ್ಳಿ, ಬಲಗಾಲು ಬಲಗಡೆ ತಿರುಗಿಸಿ, ಸ್ಟ್ರೆಚ್ ಮಾಡಿ. 1, ಉಸಿರು ಬಿಡಿ, ಉಸಿರು ತಗೊಳ್ಳಿ. 2, ವಾಪಸ್ 3, ವಾಪಸ್ ಕೆಳಗಡೆ 4, ವಾಪಸ್ 5, ವಾಪಸ್ 6, ಅಲ್ಲೇ ನಿಂತ್ಕೊಳ್ಳಿ, ಸ್ಟ್ರೆಚ್ ಮಾಡಿ, ದೀರ್ಘ ಉಸಿರಾಟ ಮಾಡಿ, ವಾಪಸ್. ರಿಲ್ಯಾಕ್ಸ್. ಎರಡು ಕಾಲು ಜೋಡಿಸ್ಕೊಳ್ಳಿ, ನೇರವಾಗಿ ನಿಂತ್ಕೊಳ್ಳಿ, ಕಣ್ಣು ಮುಚ್ಚಿ, ಕಣ್ಮುಚ್ಚಿ. ಇವುಗಳಿಂದ ನಮ್ಮ ಆರ್ಟರಿ ಮತ್ತು ವೇನ್ಸಲ್ಲಿರೋ ಬ್ಲಾಕೇಜಸ್ಗಳು ಕರಗ್ತವೆ ಇಂಥ ಆಸನಗಳನ್ನು ಮಾಡೋದ್ರಿಂದ. ಯಾವ ಆಸನಗಳಲ್ಲಿ ಸ್ಟ್ರೆಚ್ ಮಾಡ್ತೇವೆ ಆ ಆಸನದಿಂದ ನಮ್ಮ ಆರ್ಟರಿ ಮತ್ತು ವೇನ್ಸು ಕ್ಯಾಪಿಲರೀಸಲ್ಲಿ ಎಷ್ಟೇ ಬ್ಲಾಕೇಜ್ ಇದ್ದರೂ ಕರಗ್ತಾ ಹೋಗ್ತದೆ. ಆ ಬ್ಲಾಕೇಜಿಂದ ಏನಾಗುತ್ತೆ ಗೊತ್ತೇನೋ? ಅದರಿಂದನೇ ಬಿ ಪಿ ಬರೋದು, ಹೃದಯ ಸಮಸ್ಯೆ ಬರೋದು, ವೆರಿಕೋಸ್ ವೇನ್ ಬರೋದು, ಬ್ರೈನಲ್ಲಿ ಇಸ್ಕೆಮಿಕ್ ಬ್ಲಾಕೇಜ್ ಆಗೋದು, ಹೆಮರೇಜಿಕ್ ಬ್ಲಾಕೇಜ್ ಆಗಿ ಸ್ಟ್ರೋಕ್ ಆಗೋದು. ಅದರಿಂದನೇ ಸರ್ವ ಸಮಸ್ಯೆಗಳು ಬರೋದು. ಮುಖ್ಯವಾಗಿ ಇಂಥ ಸಮಸ್ಯೆಗಳು ಬರೋದು ನರ್ವಸ್ ಸಿಸ್ಟಮಲ್ಲಿ ಬ್ಲಾಕೇಜ್ ಆದಾಗ. ಅದ್ಯಾಕೆ ಬ್ಲಾಕೇಜ್ ಆಗಿರುತ್ತೆ ಅಂದರೆ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡು, ಈ ಟಾಕ್ಸಿನ್ನು ಒಳಗಡೆ ಹೋಗಿ ಡೆಪಾಸಿಟ್ ಆಗಿರುತ್ತೆ. ಆವಾಗ ಈಗ ನೋಡಿ, ಬಿ ಪಿ ಬರಲಿಕ್ಕೆ ಕಾರಣ ಏನು? ರಕ್ತನಾಳಗಳಲ್ಲಿ ಪಲ್ಸ್ ಕಟ್ಕೊಂಡಾಗ ಆ ರಕ್ತನಾಳಗಳನ್ನು ಸ್ವಚ್ಛ ಮಾಡಿದರೆ ಬಿ ಪಿ ಹೋಗಿಬಿಡ್ತದೆ. ಆ ರಕ್ತನಾಳಗಳು ಸ್ವಚ್ಛ ಆಗಬೇಕಂದ್ರೆ ಏನು ಮಾಡಬೇಕು? ಆಹಾರದಲ್ಲಿ ಸೊಪ್ಪು ತರಕಾರಿ ಹೆಚ್ಚಿಗೆ ತಿನ್ನಬೇಕು. ಅಂದರೆ ಏನಾಗುತ್ತೆ? ನೈಟ್ರಿಕ್ ಆಕ್ಸೈಡ್ ಆಗಲಿ, ಆ್ಯಂಟಿ ಆಕ್ಸಿಡೆಂಟ್ ಆಗಲಿ ಹೆಚ್ಚಾಗಿ ಶರೀರಕ್ಕೆ ದೊರೀತದೆ. ಆವಾಗೇನಾಗುತ್ತೆ? ನರನಾಡಿಗಳು ಸ್ವಚ್ಛ ಆಗಿಬಿಡ್ತವೆ. ಆ ನರನಾಡಿಗಳು ಸ್ವಚ್ಛ ಆದರೆ ಸಮಸ್ಯೆ ಹೋಯಿತು, ರಿವರ್ಸ್ ಆಯಿತು ಬಿ ಪಿ. ಅದಕ್ಕೆ 70% ಪಲ್ಯ ಸಾಂಬಾರು, 30% ರೊಟ್ಟಿ ಅನ್ನ ಮುದ್ದೆ ತಿನ್ನೋದು. ಈ ಥರ ಮಾಡಿದ್ರೆ ಬಿ ಪಿ, ಕೊಲೆಸ್ಟ್ರಾಲು, ಹಾರ್ಟಲ್ಲಿರೋ ಬ್ಲಾಕೇಜ್ ಎಲ್ಲ ಹೋಗುತ್ತೆ. ಹೀಗೆ ಅದನ್ನು ಬಿಟ್ಟು ನಾವೇನು ಮಾಡ್ತೇವೆ ಗೊತ್ತಾ? ಬಿ ಪಿ ಮಾತ್ರೆ ಕೊಡ್ತಾರಲ್ಲ, ಅಲ್ಲಿ ನರನಾಡಿಗಳಲ್ಲಿ ಕಟ್ಕೊಂಡಿರೋ ಬ್ಲಾಕೇಜನ್ನು ಕರಗಿಸ್ಲಿಕ್ಕೆ ಔಷಧಿ ಕೊಡಲ್ಲ ಅವರು. ಹಾಗೇನಾದರೂ ಆರ್ಟರಿ ವೇನ್ಸಲ್ಲಿ, ಕ್ಯಾಪಿಲರೀಸಲ್ಲಿ ಬ್ಲಾಕೇಜ್ ಆಗಿದ್ದದನ್ನ ಕರಗಿಸ್ಲಿಕ್ಕೆ ಔಷಧಿ ಇದ್ದರೆ ಬ್ರೈನ್ ಹೆಮ್ರೇಜ್ಗೆ, ಹಾರ್ಟ್ ಬ್ಲಾಕೇಜ್ಗೆ ಬರೀ ಔಷಧಿ ಕೊಟ್ಟು ಕರಗಿಸ್ಬೇಕಾಗಿತ್ತು. ಅದಕ್ಕೆ ಯಾಕೆ ಬೈಪಾಸ್ ಸರ್ಜರಿ, ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾಗಿತ್ತು? ಅದಕ್ಕೆ ಅಲ್ಲಿ ನರನಾಡಿಗಳಲ್ಲಾಗಿರೋ ಬ್ಲಾಕೇಜ್ಗಳನ್ನು ಕರಗಿಸ್ಲಿಕ್ಕೆ ಆಗೋದಿಲ್ಲ. ಏನು ಮಾಡ್ತಾರಂದರೆ, ಏನು ಮಾಡ್ತಾರೆ? ಆ ವೇಗವನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಹೃದಯದ ಪಂಪಿಂಗ್ ಶಕ್ತಿಯನ್ನು ಕಡಿಮೆ ಮಾಡ್ತಾರೆ. ಅವಾಗೇನಾಗುತ್ತೆ? ಹೃದಯ ನಿಧಾನವಾಗಿ ಪಂಪ್ ಮಾಡಿದಾಗ ರಕ್ತ ಸಂಚಾರ ನಿಧಾನ ಆಗುತ್ತೆ. ಅಂದರೆ ನಮ್ಮ ನಲ್ಲಿ ಕಟ್ಟಿದರೆ ವಾಲ್ ಸ್ಲೋ ಮಾಡ್ದಂಗೆ. ಅಂದರೆ ಹೃದಯದ ಒಂದು ಶಕ್ತಿಯನ್ನು ನಾವು ಕುಗ್ಗಿಸ್ತೇವೆ ಬಿ ಪಿ ಮಾತ್ರೆ ತೆಗೆದುಕೊಂಡಾಗ. ಎಲ್ಲೂ ಕೊಲೆಸ್ಟ್ರಾಲ್ ಇನ್ಹಿಬಿಟರ್ ಇಲ್ಲ, HMG ಕೋ ಇನ್ಹಿಬಿಟರ್ ಅಂತ ಕೊಡ್ತಾರೆ. ಅದರಿಂದ ನಮ್ಮ ಶರೀರದಲ್ಲಿ ಕೋಕ್ಯೂಟೆನ್ನು, ಹೆಮಿ, ಇಂಥವೆಲ್ಲ ಸಮಸ್ಯೆಗಳು, ಹಾರ್ಮೋನ್ಸ್ಗಳು ಅಸಮತೋಲನ ಆಗ್ತವೆ. ಅದಕ್ಕೆ ಏನಾಯ್ತು ನೋಡಿ, ರಕ್ತನಾಳಗಳನ್ನು ಸ್ವಚ್ಛ ಮಾಡಿ ಬಿ ಪಿ ಕಡಿಮೆ ಮಾಡೋದು ಬಿಟ್ಟು ಹೃದಯ ನಿಧಾನ ಮಾಡಿದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಕೊಟ್ಟಂಗೆ ಆಯಿತು. ಆಮೇಲೆ
ಜೋರಾಗಿ ರಕ್ತ ಸಂಚಾರ ಇತ್ತು ಅಂದರೆ ಏನೋ ಒಂದು ಮಟ್ಟದಲ್ಲಿ ರಕ್ತ ತಿಳಿಯಾಗಿರ್ತದೆ. ರಕ್ತ ನಿಧಾನ ಆಯಿತು ಅಂದರೆ ರಕ್ತ ಏನಾಗುತ್ತೆ, ಮಂದ ಆಗ್ತಾ ಹೋಗುತ್ತೆ, ರಕ್ತ ತಿನ್ನಾಗುತ್ತೆ, ಇದು ತಿಕ್ಕಾಗುತ್ತೆ ಅಂದರೆ ದಪ್ಪ ಆಗುತ್ತೆ. ಆ ತಿಕ್ಕಾದಾಗ ಮತ್ತೇನು ಮಾಡ್ತಾರೆ, ಬ್ಲಡ್ ತಿನ್ನರ್ ಕೊಡ್ತಾರೆ. ಆ ಬ್ಲಡ್ ತಿನ್ನರ್ ಕೊಟ್ಟಾಗ ಏನಾಗ್ತದೆ, ಬ್ಲಡ್ ಕೆಮಿಸ್ಟ್ರಿನೇ ಹಾಳಾಗಿ ಹೋಗ್ಬಿಡ್ತದೆ. ರಕ್ತದ ಜೀವಸತ್ವದ ಒಂದು ನೈಸರ್ಗಿಕ ಶಕ್ತಿ ಹಾಳಾಗಿ ಹೋಗುತ್ತೆ. ಒಂದು ಹೃದಯವನ್ನು ನಿಧಾನ ಮಾಡಿದರು, ಇನ್ನೊಂದು ರಕ್ತವನ್ನು ತಿಳುವು ಮಾಡಿದರು. ಯಾವ ಸಮಸ್ಯೆಗೆ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ ಇಲ್ಲಿ. ಅದಕ್ಕೆ ಬಿ ಪಿ, ಕೊಲೆಸ್ಟ್ರಾಲ್ ಇದಕ್ಕೆಲ್ಲ ಏನು ಮಾಡಬೇಕು, ಬೆಳಗ್ಗೆ ಎದ್ದು ಸೋರೆಕಾಯಿ ಜ್ಯೂಸು, ಬೂದು ಕುಂಬಳಕಾಯಿ ಜ್ಯೂಸು, ಜೀರಿಗೆ ಕಷಾಯ, ಬೆಟ್ಟದ ನೆಲ್ಲಿಕಾಯಿ ಕಷಾಯ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಈ ಥರದ್ದೆಲ್ಲ ಕುಡಿದ್ರೆ ನಮ್ಮ ರಕ್ತನಾಳಗಳಲ್ಲಿ ಆಗಿರತಕ್ಕಂಥ ಬ್ಲಾಕೇಜಸ್ಗಳೆಲ್ಲ ಕಡಿಮೆಯಾಗಿ ಒಂದು 2-3 ತಿಂಗಳಿಗೆ ಬಿ ಪಿ ಓಡೋಗ್ಬಿಡ್ತದೆ ನಿಮ್ಮನ್ನು ಬಿಟ್ಟು. ಅದನ್ನು ಬಿಟ್ಟು ನೀವೇನು ಮಾಡ್ತೀರಿ, ಹೋಗ್ತೀರಿ, ಅವ್ರು ಬ್ಲಡ್ ತಿನ್ನರ್ ಕೊಡ್ತಾರೆ, ಹೃದಯವನ್ನು ಸ್ಲೋ ಮಾಡೋ ಮೆಡಿಸನ್ ಕೊಡ್ತಾರೆ. ಅದೆಲ್ಲ ಮೋಸ್ಟ್ ಡೇಂಜರ್. ಇದೆಲ್ಲ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಇದರ ಹಿಂದೆ ದೊಡ್ಡ ವ್ಯಾಪಾರೀಕರಣದ ಷಡ್ಯಂತ್ರಗಳಿದ್ದಾವೆ. ಅದನ್ನು ನೀವು ಸರಿಯಾಗಿ ತಿಳಿಬೇಕು. ನಾವೆಲ್ಲ ಹೆಚ್ಚಾಗಿ ಮತ್ತಿದ್ರ ಬಗ್ಗೆ ಏನಾದರೂ ಹೇಳಿದರೆ ಔಷಧಿ ಕಂಪ್ನಿಗಳು ನಮ್ಮ ಮೇಲೇ ಕೇಸ್ ಹಾಕೋ ಚಾನ್ಸಸ್ ಇರ್ತವೆ. ಅದಕ್ಕೆ ಸೂಕ್ಷ್ಮವಾಗಿ ತಿಳಿಸಿದ್ದೇನೆ, ತಿಳ್ಕೊಳ್ಳುವ ಪ್ರಯತ್ನ ನೀವು ಮಾಡಿದ್ರೆ ಉದ್ಧಾರ ಆಗ್ತೀರಿ. ಇಲ್ಲಾಂದರೆ ನೀವು ಹುಟ್ಟಿರೋದೇ ಆಸ್ಪತ್ರೆಗೋಸ್ಕರ ಅನ್ನೋ ರೀತಿಯಲ್ಲಿ ಬದುಕಬೇಕಾಗತ್ತೆ. ರಿಲ್ಯಾಕ್ಸ್, ನೇರವಾಗಿ ಕುತ್ಕೊಳ್ಳಿ, ನೇರವಾಗಿ ಕುತ್ಕೊಳ್ಳಿ, ನೇರವಾಗಿ ಕುತ್ಕೋಬೇಕು. ತಲೆ, ಕುತ್ತಿಗೆ, ಬೆನ್ನು ಹುರಿ ನೇರ ಇರಬೇಕು. ಕಾಲು ಉದ್ದ ಮಾಡಿ. ಅದಕ್ಕೆ ಬಿ ಪಿ ಇಂಥ ಸಮಸ್ಯೆಗಳಿಗೆಲ್ಲ ಆಯುರ್ವೇದ ಔಷಧಿ ತೆಗೆದುಕೊಂಡ್ರೆ ಭಾಳ ಒಳ್ಳೆಯದು. ಅಲ್ಲೇನಾಗ್ತವೆ, ರಕ್ತ ಶುದ್ಧೀಕರಣ ಮಾಡೋ ಔಷಧಿ ಕೊಡ್ತಾರೆ. ಬ್ಲಡ್ ತಿನ್ನರ್ ಕೊಡಲ್ಲ ನಾವು, ರಕ್ತ ಶುದ್ಧ ಮಾಡುವ, ರಕ್ತಧಾತುವನ್ನು ಶುದ್ಧ ಮಾಡೋ ಔಷಧಿ ಕೊಡ್ತಾರೆ ಆಯುರ್ವೇದಕ್ಕಿನಲ್ಲಿ. ಕಾಲು ಉದ್ದ ಚಾಚಿ, ಉದ್ದ ಚಾಚಿ. ಈಗ ಒಂದೊಂದೇ ಕಾಲು ಮಡಚಿ ಈ ರೀತಿ ಬೆಂಡ್ ಮಾಡ್ಕೊಳ್ಳಿ, ಮತ್ತೆ ಸೀದಾ ಮಾಡಿ, ಮತ್ತೆ ಸೀದಾ ಮಾಡಿ, ಬೆಂಡ್ ಮಾಡಿ, ಈ ಥರ ಬೆಂಡ್ ಮಾಡಿ, ಮಡಚಿ, ಸೀದಾ ಮಾಡಿ. ಉಸಿರು ಬಿಡಿ, ಉಸಿರನ್ನ ಮತ್ತೆ ಬಿಡಿ, ಮತ್ತೆ ಉಸಿರು ತೆಗೆದುಕೊಳ್ಳಿ, ಮತ್ತೆ ಉಸಿರು ಬಿಡಿ, ಉಸಿರು ತೆಗೆದುಕೊಳ್ಳಿ, 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 ಉಸಿರು ಬಿಡಿ. ಹಾಗೆ ಕಂಟಿನ್ಯೂ ಮಾಡಿ. ರಿಲ್ಯಾಕ್ಸ್. ಈ ಕಾಲಿಂಗ್ ಹಿಡ್ಕೊಳ್ಳಿ. ಚೆನ್ನಾಗಿ ಒತ್ತಬೇಕು ಕಾಲನ್ನ. ಮೇಲೆತ್ತಿ ಎದೆಗೆ ಸ್ಪರ್ಶ ಮಾಡಿ, ಮೊಣಕಾಲನ್ನು ಕೆಳಗೆ ಮಾಡಿ. ಅರ್ಧ ತಿತಲಿಯ ಆಸನ ಅಂತ ಕರೀತಾರೆ. ಚೆನ್ನಾಗಿ ಒತ್ತಿ. ರಿಲ್ಯಾಕ್ಸ್. ಕೆಲವು ಜನರಿಗೆ ಫ್ಲೆಕ್ಸಿಬಲ್ ಇರೋರಿಗೆ ಭಾಳ ಸುಲಭ ಇದು. ಕೆಲವು ಜನ ಎಷ್ಟೇ ಒತ್ತಿದ್ರೂ ತೊಡೆನೇ ಮುಟ್ತಾ ಇಲ್ಲ ನೆಲಕ್ಕೆ. ರಿಲ್ಯಾಕ್ಸ್. ಇನ್ನೊಂದು ಕಡೆಗೆ ನನಗೇನು ಟೆನ್ಷನ್ ಅಂದರೆ, ನಿಮ್ಮ ಮುಖದಲ್ಲಿ ನಗು ಇಲ್ಲ, ಅದೇ ಟೆನ್ಷನ್. ಕೆಲವು ಜನ ಸತ್ತು ಹೆಣದಕ್ಕಿಂತ ಕಡೆ ಇರ್ತಾವೆ ಮುಖ ನೋಡಿದ್ರೆ. ಅಂಥವ್ರು ಏನಾದರೂ ಇದ್ದರೆ ಮನೆ ಬಿಟ್ಟು ಆಚೆನೇ ಬರಬಾರ್ದು ಅವರು. ಯಾಕಂದರೆ ಹೊರಗಡೆ ಇರೋರಿಗೆ ನೂರಾರು ಸಮಸ್ಯೆಗಳು, ಮತ್ತು ನಾವು ಹೋಗಿ ಹೊರಗಡೆ ಇರೋರಿಗೆ ಒಕ್ಕರಿಸಬಾರ್ದು. ಅದಕ್ಕೆ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಕನ್ನಡಿಯಲ್ಲಿ ಮುಖ ನೋಡ್ಕೋಬೇಕು. ಎದಕ್ಕೆ? ಲಿಪ್ಸ್ಟಿಕ್ ಇದೆಯಲ್ಲ ಅಂತಲ್ಲ, ಮುಖದಲ್ಲಿ ನಗು ಇದೆಯಲ್ಲ ಅಂತ. ಕೆಲವು ಜನ ಅರ್ಜೆಂಟಲ್ಲಿ ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಾರೆ, ಸ್ಕೂಲ್ ಬಸ್ ಬಂತು ಅಂತಬಿಟ್ಟು ಅರ್ಜೆಂಟಲ್ಲಿ ಲಿಪ್ಸ್ಟಿಕ್ ಹಚ್ಕೊಂಡು ಬರ್ತಿರ್ತಾರೆ. ಆ ಇಲಿ ತಿಂದು ಬೆಕ್ಕು ಕಂಡಂಗೆ ಕಾಣ್ತಿರ್ತಾರೆ. ಮೊದಲೇ ಕರಗಿರ್ತಾರೆ, ತುಟಿ ಮಾತ್ರ ಕೆಂಪಿಗೆ ಮಮ್ಮ ಮಾಡ್ಕೊಂಡು ಬರ್ತಿರ್ತಾರೆ. ಅವರು ನೋಡ್ಬೇಕು ಅವ್ರನ್ನ, ಆ ನೈಟಿ ಮೇಲೆ ಒಂದು ವೇಲ್ ಹಾಕ್ಕೊಂಡು ಬಂದೆ ಅಂತ ಓಡ್ತಿರ್ತಾರೆ. ಭಾಳ ಸುಂದರವಾಗಿರ್ತಾವೆಲ್ಲ, ನೋಡ್ಬೇಕು ನೀವು ಅಂಥವೆಲ್ಲ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಲಿಪ್ಸ್ಟಿಕ್ಕು ಭಾಳ ಡೇಂಜರ್, ಅದನ್ನ ಯಾರೂ ಹಚ್ಚಬಾರ್ದು, ಅದರಿಂದ ಕ್ಯಾನ್ಸರ್ ಬರ್ತದೆ. ಲಿಪ್ಸ್ಟಿಕ್ ಇತಿಹಾಸ ನಿಮ್ಗೆ ಕೇಳಿದ್ರೆ ಭಯ ಆಗ್ತದೆ.
ಲಿಪ್ಸ್ಟಿಕ್ಕು ಪ್ರಾರಂಭ ಆಗಿದ್ದು ಯಾವುದಂದರೆ ಎಲ್ಲಿಂದ ಅಂದರೆ ಈ ಮೈ ಮಾರ್ಕೊಳ್ತಕ್ಕಂಥ ಹೆಣ್ಮಕ್ಳು ಅದನ್ನು ಹಚ್ಕೊಳ್ತಾ ಇದ್ರು. ಗುಪ್ತ ಅಂಗಗಳಿಗೆ ಹಚ್ಕೊಳ್ತಕ್ಕಂಥ ಒಂದು ಇದು ಅದು. ಅದನ್ನು ನಾವು ತುಟಿಗೆ ಹಚ್ಕೊಳ್ತೇವೆ. ಲಿಪ್ಸ್ಟಿಕ್ಕಿನ ಇತಿಹಾಸ ಇದು. ಪ್ಯಾರಿಸ್ನಲ್ಲಿ ದ ಪ್ರಾಸ್ಟಿಟ್ಯೂಟ್ಸ್ ಆಫ್ ಪ್ಯಾರಿಸ್ ದೇ ಆರ್ ಯೂಸ್ ಲಿಪ್ಸ್ಟಿಕ್ ಟು ವೆಜೈನಾ. ಅದನ್ನು ನಾವು ತುಟಿಗೆ ಹಚ್ಕೊಳ್ತೀವಿ. ಏನು ಕರ್ಮ ನಮ್ದಂದರೆ ಏನೂ ಗೊತ್ತಿಲ್ಲ. ತುಟಿ ಎಷ್ಟು ಚೆನ್ನಾಗಿರ್ತವೆ. ತುಟಿ ಬಿರುಕು ಬಿಟ್ಟರೆ ಒಂದು ಸ್ವಲ್ಪ ಕೊಬ್ಬರಿ ಹಚ್ಚಿರಿ ಇನ್ನೂ ಚೆನ್ನಾಗಿ ಕಾಣಿಸ್ತವೆ. ಹಾಂ, ಲಿಪ್ಸ್ಟಿಕ್ ಭಾಳ ಡೇಂಜರ್, ಅದನ್ನು ಹಚ್ಚಬಾರ್ದು. ಸುಮಾರು ಕೆಮಿಕಲ್ಗಳಿರ್ತವೆ. ಹೆಣ್ಮಕ್ಳಿಗೆ ಈ ಕ್ಯಾನ್ಸರ್ ಹೆಚ್ಚಾಗಲಿಕ್ಕೆ ಲಿಪ್ಸ್ಟಿಕ್ಕೇ ಕಾರಣ, ದೊಡ್ಡ ಕಾರಣ. ಅದಕ್ಕೆ ದಯವಿಟ್ಟು ಇವತ್ತಿಂದ ತಾಯಂದ್ರೆ ಹಚ್ಚಬೇಡ್ರಿ ಅದನ್ನು. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಬೆನ್ನ ಮೇಲೆ ಮಲ್ಕೊಳ್ಳಿ. ಬೆನ್ನ ಮೇಲೆ. ಹಾಂ, ಕಣ್ಮುಚ್ಚಿ. ಬೇಗ ಬೇಗ. ಸೌಂದರ್ಯದ ಸಂಕೇತ ಅಂದರೆ ನಗು. ಯಾರ ಮುಖದ ಮೇಲೆ ನಗು ಇರ್ತದೆ ಅವ್ರಿಗೇನು ಮೇಕಪ್ ಬೇಕಾಗಿಲ್ಲ, ಎಲ್ಲ ಮೇಕಿನ್ ಆಗಿರ್ತದೆ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ಒಂದೇ ಕಾಲಿಂದ ಪವನ ಮುಕ್ತಾಸನ ಮಾಡಬೇಕು. ಒಂದೊಂದೇ ಕಾಲಿಂದ. ಹೇಗೆ ಮಾಡೋದು ನೋಡಿ. ಒಂದೊಂದೇ ಕಾಲಿಂದ. ನಿನ್ನೆ ಮೊನ್ನೆಯನ್ನು ಎರಡು ಕಾಲಿಂದ ಮಾಡಿದ್ವಲ್ಲ, ಹೀಗೆ. ಮಾಡಿ, ಜೋರಾಗಿ ಮಾಡಿ. ಮಾಡಬೇಕು ಜೋರಾಗಿ. ಜೋರಾಗಿನ ಜೋರಾಗಿ. ಎಲ್ಲ ಬಾಡಿಲಿರ್ತಕ್ಕಂಥ ಎಲ್ಲ ನರ್ವಸ್ ಸಿಸ್ಟಮ್ ಎಲ್ಲ ಕ್ಲೀನ್ ಆಗುತ್ತೆ. ಹಲೋ ಹಲೋ ಹಲೋ. ಹೋಗಿ देखो उधर चार्ज खत्म हो गया वो. ಜೋರಾಗಿ ಮಾಡಿ. ಜೋರಾಗಿ ಜೋರಾಗಿ. हाँ, जोरागी ना. उधर वो चार्ज खत्म हो गया क्या देखो, वो रिसीवर में. हेलो, ಮಾಡಿ ಜೋರಾಗಿ ಮಾಡಿ. ಹಾಂ, ಇನ್ನು ಜೋರಾಗಿ, ಇನ್ನು ಜೋರಾಗಿ. ರಿಲ್ಯಾಕ್ಸ್. ಸಾಕು. ರಿಲ್ಯಾಕ್ಸ್. ಹಾಂ, ಕಣ್ಮುಚ್ಚಿ ಸಹಜವಾಗಿ ಮಲಗಿ. ಹಿಂದೆಲ್ಲ ಮೈಕ್ ಇರ್ತಿರ್ಲಿಲ್ಲ. ಈ ನಾಟಕ, ದೊಡ್ಡಾಟ, ಯಕ್ಷಗಾನ ಬರೀ ಅವ್ರ ಧ್ವನಿಯಿಂದನೇ ಎಲ್ಲರಿಗೆ ಕೇಳಿಸೋದು. ರಿಲ್ಯಾಕ್ಸ್. ಕೈ ಕಾಲುಗಳನ್ನು ಅಗಲ ಮಾಡ್ಕೊಳ್ಳಿ. ಅಗಲ ಮಾಡಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಹಾಂ, ರಿಲ್ಯಾಕ್ಸ್. ರಿಲ್ಯಾಕ್ಸ್. ಈಗ ಮತ್ತೊಂದು ಯೋಗಾಸನ. ಪಾರ್ಶ್ವಪವನ ಮುಕ್ತಾಸನ. 1 2 3 ನೋಡಿ ಅಲ್ಲಿ ಮೇಲೆ 4. ಕೈಕಾಲು ಅಗಲ ಮಾಡ್ಕೊಳ್ಳಿ. ಎಡಗಾಲು ಬಲಗೈಯಿಂದ, ಬಲಗಾಲು ಎಡಗೈಯಿಂದ ಸ್ಪರ್ಶ ಮಾಡಿ. ಜೋರಾಗಿ ಜೋರಾಗಿ. ಸ್ವಲ್ಪ ಮೇಲೆ ಹೇಳಬೇಕು. ಕಾಲು ಮಡಚ್ದಂಗೆ ಪಾದ ಸ್ಪರ್ಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಕಾಲು ಮಡಚದೇ ಇರೋಂಗೆ. ಹಾಂ, ಕಾಲು ಜಾಸ್ತಿ ಮೇಲೆ ಎತ್ತಬಾರ್ದು. ನೀವು ಸ್ವಲ್ಪ ಕತ್ತು ಕೂಡ ಮೇಲೆ ಎತ್ತಬೇಕು. ಜೋರಾಗಿ. ಸ್ಪೀಡ್. ಹಾಂ, ಒಂದು ಕಾರ್ಡ್ಲೆಸ್ ಮೈಕ್ ಇದ್ರೆ ಕೊಟ್ಬಿಡಪ್ಪ. ಜೋರಾಗಿ. ಇನ್ನು ಜೋರಾಗಿ.
ಇನ್ನು ಜೋರಾಗಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹೊಟ್ಟೆ ಮೇಲೆ ಮಲ್ಕೊಳ್ಳಿ, ಹೊಟ್ಟೆ ಮೇಲೆ. ಹಾಂ, ಸೌಂಡ್ ಮಾಡಬಾರ್ದು, ಮಾತಾಡಬಾರ್ದು. ರಿಲ್ಯಾಕ್ಸ್. ಇವಾಗ ಮೊದಲನೇ ದಿನ ಸ್ವಿಮ್ಮಿಂಗ್ ಮಾಡಿದ್ವಲ್ಲ, ಆ ಥರ ಸ್ವಿಮ್ಮಿಂಗ್ ಮಾಡಿ ನೋಡೋಣ. ಜೋರಾಗಿ. ಹಾಂ, ಜೋರಾಗಿನ, ಇನ್ನ ಜೋರಾಗಿ. ಕಮಾನ್, ಇನ್ನ. ಹಾಂ ಹಾಂ, ಜೋರಾಗಿ ಜೋರಾಗಿ. ರಿಲ್ಯಾಕ್ಸ್. ಹಿಂಗೆ ಮಾಡಿದ್ರೆ ನೀರಲ್ಲಿ ತೇಲಕ್ಕಾಗ್ತದೆ, ಮುಳುಗಿಬಿಡ್ತೀರಿ ನೀವು. ಹಾಂ, ಜೋರಾಗಿ ಮಾಡಿ. ಸ್ಟಾರ್ಟ್. ಕಾರ್ಡ್ಲೆಸ್ ಇದ್ರೆ ಕೊಟ್ಬಿಡ್ರಯ್ಯ. ಹಾಂ, ಜೋರಾಗಿ ಜೋರಾಗಿನ, ಇನ್ನ ಜೋರಾಗಿ. ಹಲೋ. ಹಾಂ, ನಾನ್ ಸ್ಟಾಪ್. ಇಲ್ಲಿರೋರೆಲ್ಲ ಮಾಡ್ರಿ. ನಾ ಆ ಕಡೆಗೆ ಹೋದ್ರೆ ಈ ಕಡೆ ಮಾಡಲ್ಲ, ಈ ಕಡೆಗೆ ಹೋದ್ರೆ ಆ ಕಡೆ ಮಾಡಲ್ಲ, ಗೊತ್ತು. ಭಾಳ ಡೇಂಜರ್ ಇದ್ರಿ ನೀವು. ಕಮಾನ್. ಆ ಕಡೆ ಮಾಡ್ರಿ ಮರ, ಮಾಡಿರಿ, ಜೋರಾಗಿ ಮಾಡಿ ಮಾಡಿರಿ. 1 ನಿಮಿಷ ಟೈಮ್. ಸ್ಟಾರ್ಟ್. 60 ಸೆಕೆಂಡ್ ಎಣಿಸ್ತೇನೆ. 1 2 3. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. 60 ಸೆಕೆಂಡ್ ಎಣಿಸೋಷ್ಟರಲ್ಲಿ ಮುಗಿದ ಕತೆ ಅಂತೀರಿ. ಒಂದು 30 ಸೆಕೆಂಡ್ ಆದರೂ ಎಣಿಸ್ತೇನೆ, ಮಾಡಿ ನೋಡೋಣ. 1, ಜೋರಾಗಿ. ಹಾಂ, ಈ ಥರ ಏಜ್ ಆಡಿದ್ರೆ ಎಲ್ಲಿ ತೇಲ್ಬೇಕು ನೀವು, ಆಳಕ್ಕೆ ಹೋಗೋದು. ಹಾಂ, ಜೋರಾಗಿ. 3 4. ಹಾಂ, ನಮ್ಮ ಸೆಕೆಂಡ್ ಸ್ವಲ್ಪ ಸ್ಲೋ ಇದೆ. 5. ಹಾಂ, 6. ಕೆಲವರು ಕತ್ತು ಮಾತ್ರ ಅಲುಗಾಡಿಸ್ತಾ ಇದ್ದಾರೆ. 7 8. ಹಾಂ, 9. ಯಜಮಾನ್ರೆ 10. ಮಾಡಿ ಜೋರಾಗಿ. ಯಾರು ಜೋರಾಗಿ ಮಾಡ್ತೀರಿ ಅವ್ರಿಗೊಂದು 10 ತೊಲೆ ಬಂಗಾರ ಕೊಡ್ತೀನಿ, ಮಾಡ್ರಿ. ಅಯ್ಯೋ, ಸತ್ರು ಚಿಂತೆಲೆ ಮಾಡಿಬಿಡ್ತಾರೆ ಈಗ. ಹಾಂ, ಬಂಗಾರಕ್ಕೋಸ್ಕರ ಅಷ್ಟು ಆಸೆ, ಬಂಗಾರದಂತ ಆರೋಗ್ಯ ಇಟ್ಕೊಳ್ಳೋಕೆ ಆಸೆ ಇಲ್ವೇನು? ಜೋರಾಗಿ ಮಾಡಿ ನೋಡೋಣ. ಹಾಂ, ಇನ್ನು ಜೋರಾಗಿ, ಇನ್ನ ಜೋರಾಗಿ. ಇನ್ನ 10 11 12. ಕೆಲವು ಜನ ಮಲಗೆ ಬಿಟ್ಟಿದ್ದಾರೆ. 13 14. ಹಲೋ. 15 16 17. ಹಿಂದೆ 18 19 20. ಇನ್ನ ಹತ್ತಿದ್ದಾವೆ. ಸಾಕಾ? ಸಾಕು ಬಿಡ್ರಿ. ಆ ಕಡೆ ಮತ್ತೇನಾರು ಆಗಿ. ರಿಲ್ಯಾಕ್ಸ್. ಕಾಲಗಲ ಮಾಡ್ಕೊಳ್ಳಿ, ಮಕರಾಸನ ಮಾಡಿ. ರಿಲ್ಯಾಕ್ಸ್. ಕಣ್ಣು ಮುಚ್ಚಿ. ರಿಲ್ಯಾಕ್ಸ್. ಉಸಿರಾಟವನ್ನು ಗಮನಿಸಿ. ನೋಡಿ, ಎಷ್ಟು ಶ್ರದ್ಧೆ ಇರ್ತದೆ ಅಷ್ಟು ಆಯಾಸ ಆಗೋದಿಲ್ಲ. ನೀವು ಶ್ರದ್ಧೆಯಿಂದ ಯಾವುದೇ ಕೆಲಸ ಮಾಡಿ ಆಯಾಸ ಆಗೋದಿಲ್ಲ, ದಣಿವಾಗೋದಿಲ್ಲ. ನೀವು ಮಾಡಲೋ ಬೇಡೋ ಅಂತ ಮಾಡಿದರೆ ದಣಿವಾಗ್ತದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಕಾಲಗಲ ಮಾಡ್ಕೊಳ್ಳಿ. ಹೊಟ್ಟೆ ಭಾಗವನ್ನು ಗಮನಿಸಿ, ಸೂಕ್ಷ್ಮವಾಗಿ ಗಮನಿಸಿ. ಸೂಕ್ಷ್ಮವಾಗಿ, ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು. ರಿಲ್ಯಾಕ್ಸ್ 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 ರಿಲ್ಯಾಕ್ಸ್. ಕಾಲನ್ನು ಸಂಪೂರ್ಣ ಅಗಲ ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹೊಟ್ಟೆ ಭಾಗವನ್ನು ಗಮನಿಸಿ. ಅದಕ್ಕೆ
ನಮ್ಮ ಶರೀರ ಶುದ್ಧೀಕರಣ ಆಗಬೇಕಂದ್ರೆ ಸೊಪ್ಪು ತರಕಾರಿ ತಿನ್ನಬೇಕು. ಈ ಜಪಾನಲ್ಲಿ ಒಂದು ಪ್ರದೇಶ ಇದೆ, ಅದರ ಹೆಸರು ನನಗೆ ನೆನಪು ಬರ್ತಾ ಇಲ್ಲ. ಅಲ್ಲಿ 110 ವರ್ಷ ದಾಟಿರೋ ಪಾಪ್ಯುಲೇಷನ್ 80% ಇದೆ ಅಂತೆ. 80%, 110 ವರ್ಷ ದಾಟಿರೋರು ಜಪಾನಲ್ಲಿ. ಅದನ್ನು ಸಂಶೋಧನೆ ಮಾಡಿ ನೋಡಿದಾಗ ಏನಾಗಿದೆ ಅಂದರೆ, ಅವರು ತಮ್ಮ ಫುಡ್ಡಲ್ಲಿ 80% ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಬಳಸ್ತಾರಂತೆ. 110 ವರ್ಷ ದಾಟಿರೋರು 80% ಜನ ಇದ್ದಾರಂತೆ. ಜಪಾನಲ್ಲಿ ಒಂದು ಪ್ರದೇಶ ಇದೆ, ಅದರ ಹೆಸರು ನನಗೆ ನೆನಪು ಬರ್ತಾ ಇಲ್ಲ. ಅದಕ್ಕೆ ನಾವೆಲ್ಲರೂ ಏನು ಮಾಡಬೇಕಂದ್ರೆ ಪ್ರಕೃತಿಯ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು. ಸೊಪ್ಪು ತರಕಾರಿ, ಮತ್ತು ಹೆಂಗೆ ಯಾವುದು ಕಡಿಮೆ ರೇಟ್ ಇರ್ತದಲ್ಲ ಅದೇ ಸೊಪ್ಪು ತರಕಾರಿ ತಿನ್ನೋದು, ಅದರಲ್ಲೇ ಜಾಸ್ತಿ ಪೋಷಕಾಂಶ. ನುಗ್ಗೆ ಸೊಪ್ಪಿನಲ್ಲಿರುವ ಪೋಷಕಾಂಶ ಎಲ್ಲೂ ಇಲ್ಲ ನಿಮಗೆ. ಬೂದು ಕುಂಬಳಕಾಯಿ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಹಾರ ಅದು. ನುಗ್ಗೆ ಸೊಪ್ಪು ಇಲ್ಲ ಒಂದು ಬೂದು ಕುಂಬಳಕಾಯಿ ತಂದರೆ ಒಂದು 4-5 ದಿವಸ ಪಲ್ಯ ಆಗುತ್ತೆ ನಿಮಗೆ. ಆ ಬೂದು ಕುಂಬಳಕಾಯಿ ನಾವೇನು ಮಾಡ್ತೀವಿ, ಒಡೆದು ಅದರಲ್ಲಿ ಕುಂಕುಮ ಏನೇನೋ ಹಾಕಿ ವೇಸ್ಟ್ ಮಾಡ್ತೇವೆ. ಭಾಳ ಡೇಂಜರ್, ಪಾಪ ಹತ್ತುತ್ತೆ ಈ ಥರ ಮಾಡೋದ್ರಿಂದ. ಮಲ್ಕೊಳ್ಳಿ, ಉಲ್ಟಾ ಸೀದಾ ಮಲ್ಕೊಳ್ಳಿ, ಬೆನ್ನ ಮೇಲೆ ಶಿವಾಸನ ಮಾಡಿ, ಶಿವಾಸನ ಮಾಡಿ. ಇವತ್ತು ನಾ ಹೇಳ್ತಕ್ಕಂಥ ವಿಚಾರವನ್ನು ಗಮನ ಇಟ್ಟು ಕೇಳಬೇಕು. ಮತ್ತು ನಿದ್ದೆಗಿದ್ದೆ ಮಾಡಿಬಿಡ್ರಿ. ಕೈಕಾಲು ಅಗಲ ಮಾಡ್ಕೊಳ್ಳಿ, ಕೈಕಾಲು ಅಗಲ ಮಾಡಿ. ಯೋಗ ಅಂದರೆ ಏನಂದರೆ ಕಾರ್ಯಕಾರಣ ಸಂಬಂಧವನ್ನು ತಿಳ್ಕೋಬೇಕು. ಯೋಗಿಗಳಾದವರು ಮೊದಲು ಕಾರ್ಯಕಾರಣ ಸಿದ್ಧಾಂತವನ್ನು ತಿಳ್ಕೋಬೇಕು. ಈ ದೇಹವನ್ನು ದೇವರು ಎದಕ್ಕೆ ಕೊಟ್ಟಿದ್ದಾನೆ? ಈ ದೇಹ ಯಾವುದಕ್ಕೆ ಕೊಟ್ಟಿದ್ದಾನೆ ಅಂದರೆ ಆದರ್ಶವಾಗಿ ಬದುಕಲಿಕ್ಕೆ, ಆರೋಗ್ಯವಾಗಿ ಬದುಕಲಿಕ್ಕೆ, ಸಂತೋಷವಾಗಿ ಬದುಕಲಿಕ್ಕೆ, ಸಂತೋಷವನ್ನು ಹರಡಲಿಕ್ಕೆ ಕೊಟ್ಟಿದ್ದಾನೆ ಶರೀರವನ್ನು ದೇವರು. ಅದನ್ನು ಬಿಟ್ಟು ನಾವೇನು ಮಾಡ್ತೇವೆ? ಬರೀ ಟೆನ್ಷನ್ನು, ಸಿಟ್ಟು, ಭಯ, ಆತಂಕ, ಮೌಢ್ಯ. ನಮ್ಮ ದೇಶ ಇಷ್ಟೊಂದು ಹಿಂದುಳಿಲಿಕ್ಕೆ ಕಾರಣನೇ ಮೌಢ್ಯ. ನಾವು ಆಧ್ಯಾತ್ಮಿಕ ಚಿಂತನೆ ಮಾಡೋದಿಲ್ಲ. ಯಾರೋ ಹೇಳಿರೋದನ್ನು, ಮಹಾ ಸುಳ್ಳುಗಳನ್ನು ಸತ್ಯ ಅಂತ ನಂಬ್ತೇವೆ. ಜಗತ್ತಿನ ಸೃಷ್ಟಿಕರ್ತ ಪರಮಾತ್ಮ ಎಷ್ಟು ಅದ್ಭುತವಾದ ಕಾರ್ಯಕಾರಣಿ ಸಿದ್ಧಾಂತವನ್ನು ಈ ಜಗತ್ತಿನಲ್ಲಿ ಅಳವಡಿಸಿದ ನೋಡಿ. ಈಗ ಭೂಮಿ ಪ್ರತಿ ಗಂಟೆಗೆ ಎಷ್ಟು 1000 ಕಿಲೋಮೀಟರ್ ವೇಗದಲ್ಲಿ ತಿರುಗ್ತದ? ಅದು 100 ಕಿಲೋಮೀಟರ್ ವೇಗದಲ್ಲಿ ತಿರುಗಿದ್ರೆ ಏನಾಗಬಾರ್ದು? 120 ತಾಸಿನ ಹಗಲು, 120 ತಾಸಿನ ರಾತ್ರಿ ಆಗುತ್ತೆ. ಅದರ ಸ್ಪೀಡ್ ಕಡಿಮೆ ಆದರೆ ನೋಡಿ ದೇವ್ರು ಎಷ್ಟು ಸ್ಪೀಡ್ ಸೆಟ್ ಮಾಡಿದ್ದಾನೆ. ಚಂದ್ರ ಒಂದು ನಿಗದಿತ ಪ್ರಮಾಣದ ದೂರದಲ್ಲಿದ್ದಾನೆ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಅಂತ ಹೇಳ್ತಾರೆ. ಅಂದರೆ ಹುಣ್ಣಿಮೆ ದಿವಸ ಚಂದ್ರ ಸ್ವಲ್ಪ ಪ್ರಖರವಾದಾಗ ಸಮುದ್ರದಲ್ಲಿ ತೆರೆಗಳು ಜಾಸ್ತಿ ಬರ್ತವೆ. ಅಕಸ್ಮಾತ್ ಏನಾದರೂ ಸ್ವಲ್ಪ ಕೆಳಗಡೆ ಚಂದ್ರ ಬಂದರೆ ಈ ಜಗತ್ತೆಲ್ಲ ಜಲಪ್ರಳಯವಾಗಿ ಮುಳುಗೋಗ್ಬಿಡ್ತದೆ. ನೋಡಿ ಎಷ್ಟು ಸೆಟ್ಟಿಂಗ್ ಮಾಡಿದ್ದಾನೆ. ಕಾರ್ಯಕಾರಣ ಸಿದ್ಧಾಂತ ಅಂತ ಕರೀತಾರೆ ಅದಕ್ಕೆ. ಸೂರ್ಯ ಒಂದು ಸ್ವಲ್ಪ ಕೆಳಗಡೆ ಬಂದರೆ ನಾವು ಬೆಂದು ಸುಟ್ಟು ಕರಕಲಾಗಿಬಿಡ್ತೇವೆ. ಆ ಎಲ್ಲವನ್ನು ನಿರ್ದಿಷ್ಟ ಕಕ್ಷೆಯಲ್ಲಿ ತಿರುಗಿಸುವ ಶಕ್ತಿಯನ್ನು ಪರಮಾತ್ಮ ಹೊಂದಿದ್ದಾನೆ. ಅವನಿಗೆ ದೇವರು ಅಂತ ಕರೀತಾರೆ. ಅನ್ಸಪೋರ್ಟೆಡ್ ಸಪೋರ್ಟರ್ ಆಫ್ ದಿಸ್ ಯೂನಿವರ್ಸ್ ಇಸ್ ಗಾಡ್. ಅನ್ಕಾಸ್ಡ್ ಕಾಸ್ ಆಫ್ ದಿಸ್ ಯೂನಿವರ್ಸ್ ಇಸ್ ಗಾಡ್. ಅಂದರೆ ದೇವರಿಗೆ ಯಾವ ಸಪೋರ್ಟ್ ಇಲ್ಲ, ದೇವರಿಗೆ ತಂದೆ ತಾಯಿಯರಿಲ್ಲ, ದೇವರಿಗೆ ನಮ್ಮಪ್ಪ ಹುಟ್ಲಿಕ್ಕೆ ಅವರಪ್ಪ, ಅವರಪ್ಪ ಹುಟ್ಲಿಕ್ಕೆ ಅವರಪ್ಪ, ಅವರಪ್ಪ ಹುಟ್ಲಿಕ್ಕೆ ಅವರಪ್ಪ ಕಾರಣ. ಯಾರಿಗೆ ತಂದೆ ತಾಯಿಗಳೆಲ್ಲವೋ ಅವರು ಜಗತ್ತಿನ ಸೃಷ್ಟಿಯ ಶಕ್ತಿಯನ್ನು ಹೊಂದಿರತಕ್ಕಂಥವನೋ ಅವನಿಗೆ ಗಾಡ್ ಅಂತ ಕರೀತಾರೆ, ದೇವರು ಅಂತ ಕರೀತಾರೆ. ದೇ ಅಂದರೆ ದೇಹ ಇಲ್ಲ, ವ ಅಂದರೆ ವರ್ಣ ಇಲ್ಲ, ರು ಅಂದರೆ ರೂಪ ಇಲ್ಲ. ದೇವರು ಅಂದರೆ ಅವನಿಗೆ ದೇಹ, ವರ್ಣ, ರೂಪ ಇಲ್ಲ. ಅದರಲ್ಲೇ ಇದೆ ನೋಡಿ. ಜಿ ಜನರೇಟರ್, ಓ ಆರ್ಗನೈಸರ್, ಡಿ ಡಿಸ್ಟ್ರಾಯರ್. ಈ ಮೂರೂ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥ ಪರಮಶಕ್ತಿಗೆ ದೇವರು ಅಂತ ಕರೀತಾರೆ. ಅದಕ್ಕೆ ಕಾರ್ಯಕಾರಣ ಸಂಬಂಧವನ್ನು ಹೊಂದಿ ನಾವೆಲ್ಲ ಬಂದಿದ್ದೇವೆ. ಅದೆಲ್ಲ ವ್ಯರ್ಥ ಮಾಡಬಾರ್ದು. ಬೂದು ಕುಂಬಳಕಾಯಿ ಎಷ್ಟು ಒಳ್ಳೆಯ ಪದಾರ್ಥ ತಿನ್ನಲಿಕ್ಕೆ, ಅದನ್ನು ಒಡೆದು ವೇಸ್ಟ್ ಮಾಡ್ತೇವೆ. ಎಂಥ ಮೂರ್ಖರು ನೋಡಿ ನಾವು. ಅನ್ನ ಬೆಳೆಯೋದು ಎಷ್ಟು ಕಷ್ಟ ಇದೆ ಗೊತ್ತೇನು?
ನಮ್ಮ ಅಹಂಕಾರಕ್ಕೆ, ನಮ್ಮ ಮೌಢ್ಯತೆಗೆ ಅನ್ನವನ್ನು ಕಾಲಲ್ಲಿ ಬೂಟ್ಗಾಲಲ್ಲಿ ಹಾಕಿ ತುಳಿತೇವೆ ನಾವು. ಇದು ನಾವು 1000 ಜನ್ಮ ಎತ್ತಿದ್ರು ಈ ಕರ್ಮ ತೀರೋದಿಲ್ಲ, ನಮಗೆ ಈ ಪಾಪದ ಕರ್ಮ ತೀರೋದಿಲ್ಲ. ಬೂಟ್ಗಾಲಲ್ಲಿ ಹಾಕಿ ಅಕ್ಕಿ ತುಳಿಯದ ಯಾವಾಗ ತುಳಿತೇವೆ ಗೊತ್ತೇನು? ಮದುವೆ ಸಂದರ್ಭದಲ್ಲಿ 16 kg ಅಕ್ಕಿಯನ್ನು ಹಾಕ್ತೇವೆ ಅಲ್ಲಿ. ಅವೆಲ್ಲ ಅಕ್ಕಿಯನ್ನು ಎಷ್ಟು ಜನ ಈ ದೇಶದಲ್ಲಿ ಪ್ರತಿ ದಿವಸ ಹಸಿವಿನಿಂದ ಲಕ್ಷಾಂತರ ಜನ ಸಾಯ್ತಾ ಇದ್ದಾರೆ. ಈ ದೇಶದಲ್ಲಿ ಬಡತನ ಇದೆ. ಈ ದೇಶದಲ್ಲಿ ನಮ್ಮ ದಿಮಾಕಿಗೆ ಅಲ್ಲಿ ಮದುವೆ ಅಂತ ಸಮಾರಂಭದಲ್ಲಿ ಅನ್ನ ನೀಡಿಸ್ಕೊಂಡು ವೇಸ್ಟ್ ಮಾಡೋದು, ಮತ್ತು ಅಕ್ಕಿ ಬಿಸಾಕಿ ಅದನ್ನು ಬೂಟ್ಗಾಲಿಂದ ತುಳಿಯೋದು. ಯಾರು ಅನ್ನಕ್ಕೆ ಅವಮಾನ ಮಾಡ್ತಾರೆ ಅವ್ರಿಗೆ ದೇವರ ಅವಮಾನ ಮಾಡ್ದಂಗೆ. ಅದಕ್ಕೆ ನೀವಿನ ಮೇಲೆ ಮದುವೆ ಮಾಡಬೇಕಾದ್ರೆ ಆ ಅಕ್ಕಿ ವೇಸ್ಟ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಹೂವು ಹಾಕಿ ಮದುವೆ ಮಾಡ್ಬೋದು. ಹೂವು ಹಾಕಿ ರಿಲ್ಯಾಕ್ಸ್. ಭಾಳ ಜನ ಏನು ವಾದ ಮಾಡ್ತಾರಂದರೆ ಸತ್ತಾಗ ಹೂವು ಹಾಕ್ತಾರೆ ಅಂತ ಹೇಳ್ತಾರೆ, ಮತ್ತು ಸತ್ತಾಗ ಕೊರಳಲ್ಲಿ ಮಾಲೆ ಹಾಕ್ತಾರೆ. ಮದುವೆಯಾಗಿ ಯಾಕೆ ಹೆಣ್ಣು ಗಂಡು ಮಾಲೆ ಬದಲಾಯಿಸ್ಕೊಳ್ತೀರಿ? ನಾವು ಹೆಂಗೆ ಅಂದರೆ ಸಂದರ್ಭ ಕಂಡಂಗೆ ಚಾಪೆ ಹಾಸೋರು ನಾವು. ಮೋಸ್ಟ್ ಡೇಂಜರ್ ನಾವು. ಹಾಂ, ಹೂವು ಹಾಕಿ ಮದುವೆ ಮಾಡಿ ಅವ್ರ ತಲೆ ಮೇಲೆ ಹೂವು ಹಾಕಿ ನಿಮ್ಮ ಜೀವನ ಹೂವಿನಂತೆ ಅರಳಲಿ ಅಂತ ಆಶೀರ್ವಾದ ಮಾಡಬೇಕು. ಅದರ ಬದಲಾಗಿ ಅಕ್ಕಿ ಹಾಕಿ ವೇಸ್ಟ್ ಮಾಡಬಾರ್ದು. ಯಾರೆಲ್ಲ ನಿಮ್ಮ ಮಕ್ಕಳ ಮದುವೆಗೆ ಇದನ್ನು ಚೇಂಜ್ ಮಾಡ್ತೇವೆ, ನಾವು ಇನ್ಮೇಲೆ ಹೂವು ಹಾಕ್ತೇವೆ ಅಂತ ಅನ್ನೋರು ಕೈ ಎತ್ತಿ ನೋಡೋಣ. ಅವ್ರಿಗೆಲ್ಲ ದೊಡ್ಡ ಚಪ್ಪಾಳೆ. ರಿಲ್ಯಾಕ್ಸ್. ನಾವು ಅಕ್ಕಿನೇ ವೇಸ್ಟ್ ಮಾಡೋರು, ಈ ಕೈ ಎತ್ತದವರು ಮತ್ತು ಹಾಗೆ ಮಾಡೋದಲ್ಲ. ಕೈ ಎತ್ತದೇ ಇರೋರು ಎಲ್ಲರೂ ಕೈ ಎತ್ತಬೇಕಾಗಿತ್ತು. ಕೈ ಎತ್ತದೇ ಇರೋರು ನಿಮ್ಮ ಹಣೆ ಬರ. ಮದುವೆ ಮಾಡಿಬಿಟ್ಟಿದ್ದೀರಾ ನೋಡ್ರಿ, ಹೆಂಗೆ ಮದುವೆ ಮಾಡಿಬಿಟ್ಟಿದ್ರಂತೆ. ಮುಂದೆ ಯಾವುದೂ ಮದುವೆನೇ ಆಗಲ್ಲ ನಿಮ್ಮ ಮನೇಲಿ.